ಇವತ್ತು ಸುಲಭವಾಗಿ ಮೃದುವಾಗಿರುವಂತಹ ಒಂದು ಕಪ್ ಕೇಕ್ ಮಾಡೋಣ. ಯಾರು ಬೇಕಾದರೂ ಮಾಡ್ಬೋದು. ತುಂಬ ಸುಲಭದ ವಿಧಾನ. ಹೊರಗಡೆ ಎಲ್ಲ ನಾವು ಕೇಕನ್ನೆಲ್ಲ ತಿನ್ನಲ್ಲ ಅಂತನೋರು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೊಂದು ಬೇಸಿಕ್ ಕೇಕ್ ಆಯಿತಾ. ನಾನು ಸಹ ಬೇಕಿಂಗ್ ಕಲಿತಾ ಇದ್ದೀನಿ. ನನ್ನೊಟ್ಟಿಗೆ ನೀವು ಸಹ ಕಲೀರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮನೆಯಲ್ಲಿ ಓವನ್ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ. ಇದನ್ನು ನೀವು ಗ್ಯಾಸ್ ಸ್ಟವ್ ಮೇಲೂ ಸಹ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದು ಭಾರಿ ಇಷ್ಟ ಆಗುತ್ತೆ. ಆಯಿತಾ, ಬನ್ನಿ ಮಾಡೋದು ಹೇಗೆ ನೋಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಬೇಕಿಂಗಲ್ಲಿ ಯಾವಾಗೂ ಸ್ವಲ್ಪ ಅಳತೆ ಪ್ರಕಾರ ಹಾಕ್ಕೋಬೇಕು. ಇಲ್ಲಿ 250 ml ಕಪ್ಪು ನಾನು ಯೂಸ್ ಮಾಡಿರೋದು. ಆಯಿತಾ, ಅದರಲ್ಲಿ ಅರ್ಧ ಕಪ್ಪಿನಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1 ಟೀ ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ. ಚೂರು ಹೂ ಬೆಚ್ಚಗಿರಲಿ ಹಾಲು. ಆಯಿತಾ, ತುಂಬ ತಣ್ಣಗಿರೋ ಹಾಲು ಬೇಡ, ಹಾಗಂತ ಬಿಸಿ ಬಿಸಿ ಹಾಲು ಬೇಡ. ನಿಂಬೆಹಣ್ಣಿನ ರಸದ ಬದಲಾಗಿ ನಿಮ್ಮಲ್ಲಿ ವಿನೆಗರ್ ಇದ್ದರೆ ವಿನೆಗರ್ನ ಹಾಕ್ಬೋದು. ಇದನ್ನು ಹಾಕಿ ಒಂದು 5 ನಿಮಿಷ ಹಾಗೆ ಬಿಡಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಜ್ಜಿಗೆ ಆಗುತ್ತೆ, ಹಾಲು ಒಡೆಯುತ್ತೆ. ಇದರಿಂದ ಏನಾಗುತ್ತೆ, ಕೇಕು ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಯಾವುದೇ ಪರಿಮಳದ ಎಣ್ಣೆ ಹಾಕಬೇಡಿ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ. ಎಣ್ಣೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಕರಗಿಸಿದ ಬೆಣ್ಣೆ ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ಅರ್ಧ ಕಪ್ಪಿನಷ್ಟು ಪುಡಿ ಸಕ್ಕರೆಯನ್ನು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. 1 ಟೀ ಚಮಚದಷ್ಟು ವೆನಿಲಾ ಎಸೆನ್ಸನ್ನು ಹಾಕೋತಾ ಇದ್ದೀನಿ. ಇದು ಪರಿಮಳಕ್ಕಾಗಿ ಹಾಕುವಂಥದ್ದು. ಇದಿಷ್ಟನ್ನು ಹಾಕಿ ಸಕ್ಕರೆ ಕರಗೋ ತನಕ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಪುಡಿ ಸಕ್ಕರೆ ಆಗಿರೋದ್ರಿಂದ ಬೇಗನೆ ಕರಗತ್ತೆ. ನಾನಿವತ್ತು ತೋರಿಸ್ತಾ ಇರೋದು ತುಂಬ ಬೇಸಿಕ್ ಕೇಕ್. ಇದನ್ನು ಮೈದಾದಲ್ಲೇ ನಾನು ಮಾಡ್ತಾಯಿದ್ದೀನಿ. ಮುಂದೆ ರವೆಯಲ್ಲಿ, ಗೋಧಿ ಹಿಟ್ಟಲ್ಲೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 1/4 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ನಾನು ತೊಗೊಂಡಿದ್ದೇನೆ. 1 ಟೀ ಚಮಚದಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 1/4 ಟೀ ಚಮಚದಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಮತ್ತು 4 ಟೇಬಲ್ ಚಮಚದಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಕೇಕಿನ ರುಚಿ ಚೆನ್ನಾಗಾಗುತ್ತೆ. ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೀಟಾಗಿ ಇದನ್ನೆಲ್ಲ ಜರಡಿ ಹಿಡಿದುಬಿಟ್ಟೆ ಹಾಕ್ಕೋಬೇಕು. ಅಂದರೆ ಜರಡಿ ಹಿಡಿಯೋದ್ರಿಂದ ಹಿಟ್ಟು ಹಗೂರ ಆಗುತ್ತೆ ಮತ್ತು ಯಾವುದೇ ಗಂಟಿರೋದಿಲ್ಲ ಅಂತ. ಇವಾಗ ಇದನ್ನು ಒಂದೇ ಡೈರೆಕ್ಷನ್ನಲ್ಲಿ ನೀಟಾಗಿ ಈ ರೀತಿ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ಗಟ್ಟಿ ಇರಬಾರ್ದು, ಅಂದರೆ ಗಂಟುಗಳಿರಬಾರ್ದು. ಹಿಟ್ಟು ಗಟ್ಟಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ. ಈಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನೊಂದು 1/4 ಕಪ್ಪಿನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿದಂತಹ ಹಾಲು. ತುಂಬ ಬಿಸಿನೂ ಇರಬಾರ್ದು, ಕೋಲ್ಡ್ ಆಗೂ ಇರಬಾರ್ದು. ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು. ಆ 1/4 ಕಪ್ನಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಮ್ಮೆಲೆ ಹಾಕೊಂಡ್ಬಿಡ್ಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ. ಒಮ್ಮೆ ತುಂಬ ಹಿಟ್ಟು ನೀರಾಗ್ಬಿಟ್ರೂ ಚೆನ್ನಾಗಾಗಲ್ಲ. ಕರೆಕ್ಟಾಗಿರಬೇಕು. ಕೇಕ್ ಬೇಕಿಂಗಲ್ಲಿ ನಮಗೆ ಅಳತೆ ಮತ್ತು ಹದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹಾಗಂತ ಜೋರಾಗಿ ಸಹ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಬೇಕು. ಹಾಗಾಗಿ ಪೂರ್ತಿ 1/4 ಕಪ್ಪಿನಷ್ಟು ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕಿರ್ತೀವಲ್ವ, ತುಂಬ ಮಿಕ್ಸ್ ಮಾಡಿಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ತುಂಬ ತಿರುಗಿಸ್ಲಿಕ್ಕೆ ಇಲ್ಲ. ನೋಡಿ, ಈ ಹದದಲ್ಲಿ ಇರಲಿ. ಕೇಕಿನ ಬ್ಯಾಟರ್ ಈ ಹದದಲ್ಲಿ ಇರಬೇಕು. ಇವಾಗ ಕಪ್ ಕೇಕ್ ಮಾಡೋದಕ್ಕೆ ನಾನು ಈ ರೀತಿ ಸಿಲಿಕಾನ್ ಮೌಲ್ಡನ್ನು ತೊಗೊಂಡಿದ್ದೀನಿ. ಇದು ನಿಮಗೆ ಎಲ್ಲ ಕೇಕ್ ಶಾಪ್ಗಳಲ್ಲಿ ಸಿಗುತ್ತೆ. ಅಂದರೆ ಕೇಕ್ ಬೇಕ್ರಿ ಐಟಮ್ ಸಿಗುವಂಥ ಶಾಪಲ್ಲಿ. ಇಲ್ಲಾಂದರೆ ಈಸಿಯಾಗಿ ಅಮೆಝಾನ್, ಫ್ಲಿಪ್ಕಾರ್ಟ್ನಲ್ಲೂ ಸಹ ಲಭ್ಯ ಇರುತ್ತೆ. ಲಿಂಕನ್ನು ಹಾಕಿರ್ತೇನೆ ನಾನು. ನಂತರ ಈ ರೀತಿ ಪೇಪರ್ ಲೈನರ್ ಇರುತ್ತಲ್ಲ, ಅದನ್ನು ಕಪ್ ಕೇಕಿನ ಪೇಪರ್ ಲೈನರ್ ಇರುತ್ತೆ, ಅದನ್ನೇ ಇದರೊಳಗಡೆ ಇಡೋದು. ಅಂದರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಗ್ಯಾಸ್ ಸ್ಟವ್ ಮೇಲೆ ಮಾಡೋದಾದರೆ ನೀವು ಈ ರೀತಿ ಪೇಪರ್ ಕಪ್ಸ್ ಇರುತ್ತಲ್ಲ, ಅದನ್ನು ತೊಗೊಳ್ಳಿ. ಈ ರೀತಿ ಕೇಕ್ ಟಿನ್ನಲ್ಲಿ ಪೇಪರ್ ಕಪ್ಸನ್ನು ಹಾಕಿಬಿಟ್ಟು ನೀವು ಗ್ಯಾಸ್ ಸ್ಟವ್ ಮೇಲೆ ಒಂದು ದಪ್ಪ ಕಡಾಯಿಯಲ್ಲಿ ಮಾಡ್ಕೊಳ್ಬೋದು. ನಾನು ತೊಗೊಂಡಿರೋ ಗ್ಲಾಸ್ ಸ್ವಲ್ಪ ದೊಡ್ಡದಾಯಿತು. ಟೀ ಗ್ಲಾಸ್ ಬರುತ್ತೆ ನೋಡಿ ಪೇಪರ್ದು, ಅದಾದರೆ ಕರೆಕ್ಟ್ ಆಗುತ್ತೆ. ಈಗ ಮಾಡಿರೋಂತಹ ಕೇಕ್ನ ಬ್ಯಾಟರ್ನ 1/4 ಭಾಗ ಹಾಕ್ಕೊಳ್ಳಿ. ತುಂಬ ತುಂಬಿಸ್ಬೇಡಿ, ಅದು ಉಬ್ಬಿ ಬರುತ್ತೆ. ಹಾಗಾಗಿ 1/4 ಭಾಗ ಹಾಕ್ಕೊಂಡ್ರೆ ಸಾಕು. ಪೂರ್ತಿಯಾಗಿ ಹಾಕ್ಕೊಳ್ಳೋದು. ಮೇಲ್ಗಡೆಯಿಂದ ಇಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಟ್ಯೂಟಿ ಫ್ರೂಟಿ ಹಾಕ್ಬೋದು. ನಮ್ಮನೆ ಮಕ್ಕಳಿಗೆ ಸ್ವಲ್ಪ ಚಾಕ್ಲೇಟ್ ಪ್ರಿಯರು, ಹಾಗಾಗಿ ಚಾಕ್ಲೇಟ್ ಚಿಪ್ಸ್ ಹಾಕ್ತಾಯಿದ್ದೀನಿ ನಾನು. ಚೊಕೊ ಚಿಪ್ಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಇವಾಗ ಒಮ್ಮೆ ಇದನ್ನು ಟ್ಯಾಪ್ ಮಾಡಿ ಪ್ರೀಹೀಟ್ ಆಗಿರುವಂಥ ಅವನಲ್ಲಿ ನಾನು ಇದನ್ನು ಬೇಕ್ ಮಾಡ್ತಾಯಿದ್ದೀನಿ. 180 ಡಿಗ್ರಿಯಲ್ಲಿ ಒಂದು 5 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಂಡಿದ್ದೆ. ಒಂದು 15 ಮಿನಿಟ್ಸ್ ನಾನು ಇದನ್ನು ಬೇಕ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ರೆ ಒಂದು 30ರಿಂದ 35 ನಿಮಿಷ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ ನಿಮಗೆ. ಬೇಯಿಸ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ.
ಓವನಲ್ಲಾದರೆ ಒಂದು 15 ನಿಮಿಷಕ್ಕಾಗುತ್ತೆ. ಗ್ಯಾಸ್ ಸ್ಟವ್ ಮೇಲಾದರೆ ಒಂದು 35 ನಿಮಿಷ ಬೇಕು. 15 ನಿಮಿಷ ಆಗಿದೆ, ತೆಗೆದಿದ್ದೇನೆ. ಒಂದು ಚಾಕುನ ಅಥವಾ ಒಂದು ಟೂತ್ಪಿಕ್ನ ಹಾಕಿ ನೋಡಿ, ಚೂರು ಹಿಡ್ಕೊಂಡು ಬಂದಿಲ್ಲ, ನೀಟಾಗಿ ಬಂತು ಅಂತಾದರೆ ನೀಟಾಗಿ ಬೇಕಾಗಿದೆ ಅಂತ ಅರ್ಥ. ನೋಡಿ ಚೆನ್ನಾಗಿ ಬೇಕಾಗಿದೆ, ಲೈಟಾಗಿ ಒಳ್ಳೆ ಬಣ್ಣ ಸಹ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದನ್ನು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಹಾಕಿರೋಂತಹ ಪೇಪರ್ನ ತೆಗೆದುಬಿಟ್ರೆ ಆಯಿತು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗಂತೂ ಭಾರಿ ಇಷ್ಟ ಆಗುತ್ತೆ. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಟ್ರೆ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದೇ. ನಾನಾಗಲೇ ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಗೋಧಿಯಿಂದ, ರವೆಯಿಂದ, ಬೆಲ್ಲದಿಂದ ಎಲ್ಲ ಮಾಡೋ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ಸಹ ಚೆನ್ನಾಗಿ ಬೇಕಾಗಿದೆ, ತುಂಬ ಸಾಫ್ಟ್. ಇದು ನನ್ನ ಫಸ್ಟ್ ಬೇಕಿಂಗ್ ವಿಡಿಯೋ. ಪ್ಲೀಸ್ ಫ್ರೆಂಡ್ಸ್, ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.